ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಒಂದು ವಾಲೆ ಒಂದು 2 ಜೊತೆ ಮತ್ತೆ ಜುಮ್ಕಾ ಒಂದು ಮಾಟಿ ಒಂದು ಆರ್ಡರ್ ಬಂದಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ನೋಡ್ಬೋದು, ಫಸ್ಟ್ ಬಂದು ವಾಲೆ ಬಂದು ಇದು ಬಂದು ಪಾರ್ವತಮ್ಮ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಇದ್ರ ಜೊತೆ ಮಾಂಗಲ್ಯ ಚೈನು, ಇನ್ನ ಬ್ರೇಸ್ಲೈಟ್, ಚೈನ್ ಏನೇನು ಹೇಳಿದ್ದಾರೆ. ಆದ್ರೆ ಇನ್ನ ಡಿಸೈನ್ ಅದು ಫೈನಲ್ ಆಗಿಲ್ಲ. ಫೈನಲ್ ಆಗಿರೋದು ಸ್ಟಡ್ಸ್ ಒಂದು ರೆಡಿ ಆಗಿತ್ತು. ಕೆಲಸಗಾರ ಇದು ಹೇಳ್ಬಿಟ್ಟಿದೆ, ಇದು ಮಾಡ್ಬಿಟ್ಟಿದ್ದಾರೆ. ಇದು ಸ್ಟಡ್ ಬಂದು ತೂಕ ಬಂದು 5 ಗ್ರಾಮ್ ಅನ್ಕೊಳ್ಳಿ, 5 ಗ್ರಾಮ್ ಅಷ್ಟಾಗಿದೆ. ಇದೊಂದಾಯ್ತು. ಮತ್ತೆ ಬಂದು ಇನ್ನೊಂದ್ ಜೊತೆ ವಾಲೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇದು ಬಂದು ನೋಡ್ಬೋದು, ಇದೊಂದು ವಾಲೆ ಆರ್ಡರ್ ಇದೆ. ಇದು ಬಂದು ತೂಕ ಬಂದು 4 ಗ್ರಾಮ್ ಆಗಿದೆ. ಇದು 4 ಗ್ರಾಮ್ 80 ಮಿಲಿ ಇದೊಂದಾಗಿದೆ. ಮತ್ತೆ ಜುಮ್ಕಾ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಇದಕ್ಕೆ ಮೊದಲು ನಮ್ಮ ಹತ್ರ ತುಂಬಾ ಜ್ಯೂಟಿ ಮಾಡಿಸಿದ್ದಾರೆ. ಅವ್ರ ಹೆಸರು ಹೇಳ್ಬೇಡ ಅಂತ ಹೇಳಿದ್ದಾರೆ. ಮತ್ತೆ ಇದೊಂದು ಜುಮ್ಕಾ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದು 12 ಗ್ರಾಮ್ ಹೇಳಿದ್ರು. ಇದು ಬಂದು 12 ಗ್ರಾಮೇ ಆಗಿದೆ. 11.5 ಗ್ರಾಮ್ ಆಗಿದೆ. ಇದೊಂದಾಯ್ತು. ಮತ್ತೆ ಮಾಟಿಗಳೊಂದು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಇದು ಬಂದು 5 ಗ್ರಾಮ್ ಹೇಳಿದ್ರು. ನೋಡೋಣ ಇದು ಎಷ್ಟಾಗಿದೆ ಅಂತ. ಇದು ಅಷ್ಟಾಗಿದೆ. ಎಲ್ಲಾನು ಒಂದು 50 ಮೇಲೆ ಕಡಿಮೆ ಆಗಿದೆ. ಏನಾಯ್ತು ಅಂದ್ರೆ ಲಾಸ್ಟ್ ಟೈಮು ಸ್ವಲ್ಪ ದಿನದಿಂದ ಎಲ್ಲಾ ಕಸ್ಟಮರ್ಸ್ ಒಂದೇ ಕಂಪ್ಲೇಂಟು, ಸರ್ ಎಷ್ಟು ಹೇಳಿದ್ರು ನೀವು ತೂಕ ಜಾಸ್ತಿ ಮಾಡ್ತೀರಾ, ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಅಮೌಂಟ್ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ತಾರೆ. ನಿಮ್ಗೆ ಒರಿಜಿನಲ್ ಆಗಿ ಒಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ಈ ಮಾತನ್ನ ಕೇಳಿಸ್ಕೊಳ್ಳಿ. ವಿಷಯಕ್ಕೆ ಬರ್ತಿದ್ನಿ. ಮತ್ತೆ ಯಾಕೆ ನಾನು ತೂಕಗಳು ಕಡಿಮೆ ಮಾಡೋದು ಒಪ್ಕೊಳ್ಳಲ್ಲ ಅಂತಂದ್ರೆ, ಅದು ಏನಂದ್ರೆ ನಿಮ್ಗನ್ನ ಮೋಸ ಮಾಡೋ ಬಿಸ್ನೆಸ್ ಅದು. ನಿಮ್ಗೆ ಕಡಿಮೆ ತೂಕದಲ್ಲಿ ಜ್ಯೂಲ್ರಿ ಮಾಡ್ಕೊಟ್ರೆ ನಮ್ಗೆ ಲಾಭ ಬರುತ್ತೆ, ಆದ್ರೆ ನಿಮ್ಗೆ ನಷ್ಟ ಬರುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಎಕ್ಸಾಂಪಲ್, ಒಂದು ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತೀರಾ ಅನ್ಕೊಳ್ಳಿ. ಮಾಂಗಲ್ಯ ಚೈನು ಒಂದು ನೀವು ಅನ್ಕೊಂಡಿರ್ತೀರಾ, ನೀವು ಬೇರೆ ಕಡೆ ನಾನು ತುಂಬಾ ಸಲ ವಿಡಿಯೋಸ್ ನೋಡ್ತಿರ್ತೀನಿ, ಜಸ್ಟ್ 20 ಗ್ರಾಮ್ಗೆ 2 ಎಲೆ ಮಾಂಗಲ್ಯ ಚೈನು, 40 ಗ್ರಾಮ್ಗೆ 2 ಎಲೆ ಮಾಂಗಲ್ಯ ಚೈನ್, ಇದೆಲ್ಲ ನೋಡ್ತಿರ್ತೀರಾ ನೀವು ರೀಲ್ಸ್ಗಳಲ್ಲಿ. ಮತ್ತೆ ಅಂಗಡಿಗಳೇ ರೆಡಿ ಕೂಡ ಇರ್ತಾವ ಐಟಮ್ಗಳು ಅವೆಲ್ಲಾನು. ಅದು ಏನಾಗುತ್ತೆ ನಿಮ್ಗೆ ಅಂತ ನಾನು ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ 40 ರಿಂದ 50 ಗ್ರಾಮ್ ಇಟ್ಟಿರೋ ಮಾಂಗಲ್ಯ ಚೈನ್ ಅಮ್ಮಮ್ಮ ಅಂದ್ರೆ ಒಂದು 15 ವರ್ಷ ಬಾಳ್ಕೆ ಬರ್ಬೋದು. ಅಷ್ಟು ಬಿಟ್ರೆ ಅದಕ್ಕಿಂತ ಜಾಸ್ತಿ ಏನ್ ಬರಲ್ಲ. ಯಾವಾಗ ಅದೇ 40 ಗ್ರಾಮ್ 2 ಎಲೆ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತೀರೋ, ಇಲ್ಲ 50 ಗ್ರಾಮ್ ಅಲ್ಲಿ 2 ಎಲೆ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತೀರೋ, ನಿಮ್ಗೆ ಬಾಳ್ಕೆ ಬರೋದು ಅದೆಲ್ಲ 7 ರಿಂದ 8 ವರ್ಷ ಅಷ್ಟೇ ಬಾಳ್ಕೆ ಬರೋದು. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಮತ್ತೆ ಒಂದು 8 ವರ್ಷಕ್ಕೆಲ್ಲ ಮತ್ತೆ ನೀವು ಬಂದು ಜ್ಯೂಲ್ರಿ ಮಾಡಿದಾಗ ಅದು ಅಂಗಡಿಯವ್ರಿಗೆ ಲಾಭ ಬರುತ್ತೆ ಹೊರತು ನಿಮ್ಗೆಲ್ಲ ಲಾಭ ಬರೋದು. ನೀವು ಮಾಡಿಸ್ಕೊಂಡಿರ್ತೀರ ಕಡಿಮೆ ತೂಕದಲ್ಲಿ 2 ಎಲೆನೇ ಇರುತ್ತೆ, ಆದ್ರೆ ಅದು ಆ ಫೀಲ್ ಚೆನ್ನಾಗಿರಲ್ಲ. ಕತ್ತಲ್ಲಿ ಹಾಕೊಂಡ್ರೆ ಅದು ಲೈಟ್ ವೆಯ್ಟ್ ಆಗಿ ಅನಿಸ್ತಿರುತ್ತೆ. ಮತ್ತೆ ಒಂಥರ ಬ್ಲೇಡ್ ತರ ಶಾರ್ಪ್ ಆಗಿರುತ್ತೆ ಅದು ಚೈನ್ ಎಲ್ಲಾನು. ಆತರ ಇದ್ರೆ ಚೆನ್ನಾಗಿರೋದು, ನಿಮ್ಗೆ ಒಳ್ಳೆ ಫೀಲ್ ಕೂಡ ಅನ್ಸಲ್ಲ. ನೀವ್ ಅನ್ಕೊಳ್ತೀರಾ ಏನೋ ನಾವ್ 2 ಎಲೆ ಮಾಂಗಲ್ಯ ಚೈನ್ ಹಾಕೊಂಡಿದೀವಿ, ತುಂಬಾ ಚೆನ್ನಾಗಿ ಕಾಣ್ತಿದೀವಿ ಅಂತ. ಆದ್ರೆ ಯಾವತ್ತೂ ಅಷ್ಟೇ ಒರಿಜಿನಲ್ ಆಗಿ ನಮ್ಮ ಮೈಂಡ್ಗೆ ಗೊತ್ತಾಗ್ಬೇಕು ಇದು ಚೆನ್ನಾಗಿದೆಯಾ, ನಾವು ಒಳ್ಳೆ ತೂಕದಲ್ಲಿ ಮಾಡಿಸ್ಕೊಂಡಿದ್ರೆ ನಮ್ಗೆ ಗೊತ್ತಾಗ್ಬೇಕು. ಆಚೆ ಇರೋರ್ಗೆಲ್ಲ ಗೊತ್ತಾಗ್ಬೇಕಾದ್ರೆ ಆಚೆ ಇರೋರ್ಗೆ ಬಿಲ್ಡಪ್ ಎಷ್ಟೊತ್ತು ನಾವು ಕೊಡಕ್ಕಾಗುತ್ತೆ. ನೀವು ಆಚೆ ಕಡೆ ಜನರಿಗೋಸ್ಕರ ನೀವೇನೋ ಜ್ಯೂಲ್ರಿ ಮಾಡಿಸ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ನಕ್ಲೆಸ್ಗಳೆಲ್ಲ ಲೈಟ್ ವೇಟ್ ಅಲ್ಲಿ ಕೇಳ್ತಿರ್ತಾರೆ. ನನ್ಗೆ ಗೊತ್ತು 8 ಗ್ರಾಮ್ಗೂ ನಕ್ಲೆಸ್ ಮಾಡಿದ್ದಾರೆ, 10 ಗ್ರಾಮ್ಗೂ ನಕ್ಲೆಸ್ ಮಾಡ್ತಾರೆ. ಆದ್ರೆ ನನ್ನ ಹತ್ರ ನಕ್ಲೆಸ್ ಮಾಡಿಸಿ ಅಂದ್ರೆ ನಾನು ಹೇಳ್ತೀನಿ ಮಿನಿಮಮ್ 20 ರಿಂದ 25 ರಿಂದ 30 ಗ್ರಾಮ್ ಅಷ್ಟು ಮಾಡಿಸಿ, ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಆದ್ರೆ ತುಂಬಾ ಜನಕ್ಕೆ ಅದು ಅರ್ಥ ಆಗಲ್ಲ. ಹಂಗಂತೇಳಿ ನಾನು ಆತರ ಲೈಟ್ ವೇಟ್ ತೂಕಗಳು ನಾನು ಒಪ್ಕೊಳ್ಳಕ್ ಕೂಡ ಹೋಗಲ್ಲ. ಯಾಕಂದ್ರೆ ನನ್ಗೆ ಕಸ್ಟಮರ್ಸ್ ನನಗೆ ಮೋಸ ಮಾಡೋದು ಇಷ್ಟ ಇಲ್ಲ. ನೀವು 8 ಗ್ರಾಮ್ಗೆ 10 ಗ್ರಾಮ್ಗೆ ನಕ್ಲೆಸ್ ಮಾಡಿಸ್ಕೊಳ್ತೀರಾ, ಅದು ಹೆಂಗಿರುತ್ತೆ ಅಂದ್ರೆ, ನೀವು ಅದ್ ಹಾಕೊಂಡು ನೀವು ಒಂದು ಫಂಕ್ಷನ್ಗೆ ಎಲ್ಲಾದ್ರೂ ಹೋದಾಗ ಎಷ್ಟು ಕೆಟ್ಟದಾಗ ಕಾಣುತ್ತೆ ಅಂದ್ರೆ ಅಷ್ಟು ಕೆಟ್ಟದಾಗ ಕಾಣುತ್ತೆ. ಅದು ಅದ್ರ ಬದಲು ಹಾಕೊಳ್ದಿದ್ರೇನೆ ಚೆನ್ನಾಗಿರುತ್ತೆ. ನಾನು ಹೇಳೋದಷ್ಟೇ, ನಮ್ಗೇನೋ ಇದೆ ಅಂತ ಹೇಳ್ಬಿಟ್ಟು ಅದು ತೋರ್ಸ್ಕೊಂಡಂಗೆ ಇರುತ್ತೆ ಹೊರತು ಅದು ಏನು ಚೆನ್ನಾಗ್ ಅನ್ಸಲ್ಲ. ನಾನು ಹೇಳೋದು ಇಷ್ಟೇ, ಇವ್ರು ಯಾವತ್ತೂ ಅಷ್ಟೇ ಯಾವ್ದಕ್ಕೆ ಎಷ್ಟು ತೂಕ ಇಡ್ಬೇಕು ಅಷ್ಟು ಇಟ್ರೇನೆ ಚೆನ್ನಾಗಿರೋದು. ಇನ್ನ ನನಗೆ ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಿಲ್ಲ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದ್ರೆ ನೀವು ಗತಿ ಇಲ್ದೇ ಇರೋರ್ ತರ ಅದು ತುಂಬಾ ಜನ ನಾನು ವಿಡಿಯೋಸ್ ನೋಡ್ತಿರ್ತೀನಿ ರೀಲ್ಸ್ಗಳಲ್ಲಿ, ಅವ್ರ ಅಂಗಡಿಗಳ ಹೆಸರು ಅವೆಲ್ಲ ನಾನು ಹೇಳಕ್ ಹೋಗಲ್ಲ. ನಮ್ಮ ಅಕ್ಕ ತಂಗಿಯರಿಗೆ ಬರೀ 20 ಗ್ರಾಮಲ್ಲಿ 2 ಎಲೆ ಮಾಂಗಲ್ಯ ಚೈನು ಪ್ಲಸ್ ತಾಳಿಗಳು ಕೂಡ ಅದರಲ್ಲಿ ಇವೆಲ್ಲ ಮಾಡ್ತಿರ್ತಾರೆ. ಮತ್ತೆ ಬ್ರೇಸ್ಲೈಟ್ ಬಂದು 1 ಗ್ರಾಮ್ಗೆ ಬ್ರೇಸ್ಲೈಟ್, 2 ಗ್ರಾಮ್ಗೆ ಬ್ರೇಸ್ಲೈಟ್, ಏನಿದೆಯಲ್ಲ 2 ಗ್ರಾಮ್ಗೆ ಕೊಂಡಿ ಕೂಡ ಸರಿಯಾಗಿ ಬರಲ್ಲ. ಅಂತದ್ ಎತ್ಕೊಂಡೋಗಿ 2 ಗ್ರಾಮ್ಗೆ ಬ್ರೇಸ್ಲೈಟ್ ಮಾಡ್ತೇನೆ ಅಂತ ಹೇಳ್ತಾರೆ, ಮಾಡಿರ್ತಾರೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಏನಕ್ಕೆ ಅದು ಡಿಸ್ಪ್ಲೇ ಗಿಡಕ್ಕೆ ಕೂಡ ಅದು ಚೆನ್ನಾಗಿರಲ್ಲ. ಡಿಸ್ಪ್ಲೇ ಗಿಡ್ಬೇಕಂದ್ರೆ ಸ್ಮೂತ್ ಆಗಿ ಇಡ್ಬೇಕು, ಅಷ್ಟು ಜೋಪಾನವಾಗಿ ಇಟ್ಕೋಬೇಕು. ಇನ್ನು ಕೈಯಲ್ಲಿ ಹಾಕೊಂಡು ಏನ್ ನೀವು ಫೀಲ್ ಆಗ್ತೀರಾ ಅದನ್ನ, ಆತರ ಅಲ್ಲ.
ನಾನು ಹೇಳಂದ್ರೆ ಯಾವತ್ತೂ ಅಷ್ಟೇ ಒಂದ್ ಲೆವೆಲ್ಗೆ ಯೋಚನೆ ಮಾಡಿ ಇವ್ರೆ, ಯಾವತ್ತೂ ಅಷ್ಟೇ ಅದೇನೋ ಗತಿ ಇಲ್ಲ ನಮ್ಗೆ ಏಗ್ತೂ ಇಲ್ಲ ಅನ್ನೋ ತರ ನಡ್ಕೋಬೇಡಿ. ದೇವ್ರು ನಮ್ಗೆ ಎಲ್ಲ ಕೊಟ್ಟಿರ್ತಾನೆ, ನಾವು ಒಂದ್ ಸ್ಟೆಪ್ ಯೋಚನೆ ಮಾಡ್ಬೇಕು. ಅರೆ ನಮ್ಗೆ ಇದು ಬ್ರೇಸ್ಲೆಟ್ ಅಂದ್ರೆ ಇರ್ಬೇಕು, ಒಂದ್ 8 ಗ್ರಾಮ್ ಆದ್ರೂ ಇರ್ಲಿ, ಇಲ್ಲ ಒಂದ್ 6 ಗ್ರಾಮ್ ಆದ್ರೂ ಇರ್ಲಿ ಅಂತ ಒಪ್ಕೋಬೇಕು ಹೊರತು ಮತ್ತೆ ಆ ಉಂಗುರಗಳು ಮಾಡಿಸ್ಕೊಳ್ತಾರೆ ಜೆಂಟ್ಸ್, 4 ಗ್ರಾಮ್ ಅಲ್ಲಿ ಉಂಗುರ ಅಂಗಡಿಗಳಲ್ಲಿ ಸಿಗ್ತಾವ. ಅವ್ರು ಬೇಕಾಗಿರೋ ಏನಂತ ನಿಮ್ಮಂತ ಗತಿ ಇಲ್ದೇ ಇರೋ ತರ ಹಂಗ್ ಕಸ್ಟಮರ್ಸ್ ಬರ್ತಾರೆ, ಅವ್ರ ಯೋಗ್ಯತೆಗೆ ತಕ್ಕಂಗೆ ಅವ್ರಿಗೊಂದ್ ಮಕ್ಕಕ್ ಬಿಸಾಕೋಣ ಅನ್ನೋ ತರ ವ್ಯಾಪಾರ ಇರುತ್ತೆ, ಅವ್ರ ಲಾಭ ಅವ್ರಿಗೆ ಬರುತ್ತೆ. ನಿಮ್ಗೆ ಇನ್ನೊಂದು ನೀವ್ ಯೋಚನೆ ಮಾಡಿ, ನೀವೇನ್ ಮಾಡ್ತೀರಾ ಅಂದ್ರೆ ಒಂದು 10 ಗ್ರಾಮ್ ಉಂಗುರನ್ ಮಾಡಿಸ್ಕೊಳ್ಳಿ, ನಿಮ್ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಅದೇ ನೀವು 4 ಗ್ರಾಮ್ ಉಂಗುರ ಮಾಡಿಸಿ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಬೀಳುತ್ತೆ. ಇದಕ್ಕೆ ಅಂಗಡಿಯವ್ರಿಗೆ ಲಾಭ ಬರುತ್ತೆ, ಕೆಲ್ಸಗಾರರಿಗೆ ಕೆಲಸ ಸಿಗುತ್ತೆ, ಅಷ್ಟು ಬಿಟ್ರೆ ಕಸ್ಟಮರ್ಗೆ ಇದು ಯಾವುದೇ ತರ ಬೆನಿಫಿಟ್ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಲಕ್ಷ್ಮಿ ನಿಮ್ ಮನೆಗ್ ಬರ್ತಿದೆ. ನೀವು ಒಂದ್ ಎಕ್ಸಾಂಪಲ್ ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವು ಚಿನ್ನದ ಮೇಲೆ ಮತ್ತೆ ಜಾಗಗಳ ಮೇಲೆ ಅಂದ್ರೆ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಒಂದ್ ಅಂಗಡಿಗಳಾಗಿರ್ಬೋದು, ಇದ್ರ ಮೇಲೆ ಮಾಡಿರೋ ಇನ್ವೆಸ್ಟ್ಮೆಂಟ್ ಯಾವತ್ತಿಗೂ ವೇಸ್ಟ್ ಆಗಲ್ಲ. ನೀವು ಶೋಕಿಗೆ ಮಾಡಿರ್ಬೋದು ಅಂತ ನೀವು ಅನ್ಕೋಬಹುದು, ಆದ್ರೆ ಅದಕ್ಕೆ ನಿಮ್ಗೆ ಶೋಕಿ ಮಾಡಿದ್ರು ಕೂಡ ಅದ್ ನಿಮ್ಗೆ ಒಳ್ಳೆ ಖುಷಿನೂ ಕೊಟ್ಟಿರುತ್ತೆ, ಮತ್ತೆ ನಿಮ್ಗೆ ಒಂದ್ ಕಷ್ಟ ಕಾಲಕ್ಕೆ ನಿಮ್ಗೆ ಅದು ಬರುತ್ತೆ. ನಾನ್ ಹೇಳಂದ್ರೆ ಶೋಕಿ ಮಾಡ್ಬೇಕಂದ್ರೆ ಮತ್ತೆ ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಮತ್ತೆ ಬಟ್ಟೆಗಳಂತೆ, 2 ವೀಲರ್ ಅಂತೆ, ಕಾರ್ಗಳು ತಗೊಳ್ಳೋದು, ದೊಡ್ಡ ದೊಡ್ಡ ಕಾಸ್ಟ್ಲಿ ಮೊಬೈಲ್ ತಗೊಳ್ಳೋದು, ಬ್ರಾಂಡೆಡ್ ಮೊಬೈಲ್ ತಗೊಳ್ಳೋದು, ಬ್ರಾಂಡೆಡ್ ಬಟ್ಟೆ, ಇದ್ರಲ್ಲೆಲ್ಲ ಶ್ರೀಮಂತಿಕೆ ಕಾಣಿಸಲ್ಲ. ಒರಿಜಿನಲ್ ಆಗಿ ನಮ್ಗೆ ಗೊತ್ತಾಗ್ಬೇಕು ನಾವು ಸಾವುಕಾರ ಇಲ್ಲ ನಾವು ಬಡವರು ಅಂತ ನಮ್ಗೆ ಗೊತ್ತಾಗ್ಬೇಕು, ಆಯ್ತಾ? ಆಚೆ ಕಡೆ ತೋರ್ಸೋ ಜನಗಳಿಗೋಸ್ಕರ ಏನಕ್ಕೆ ಬದುಕ್ತೀರಾ ನೀವು? ಬದುಕಬೇಡಿ ಆತರ. ಇಲ್ಲಿ ಜನಗಳಿಗೋಸ್ಕರ ಯಾವತ್ತು ಏನು ಮಾಡಕ್ ಹೋಗ್ಬೇಡಿ. ನಿಮ್ ಮನ್ಸಿಗೆ ಸಮಾಧಾನ ಅನ್ಸಿರ್ಬೇಕು, ನಿಮ್ ಮನ್ಸಿಗೆ ಗೊತ್ತಾಗ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಹೆಂಗಿದೀವಿ ಅಂತ. ಒರಿಜಿನಲ್ ಅನ್ನೋದು ಯಾವತ್ತು ಒರಿಜಿನಲ್ ಆಗಿರುತ್ತೆ ಹೊರತು ಡೂಪ್ಲಿಕೇಟ್ ಎಷ್ಟೊತ್ತಿದ್ರು ಕೂಡ ಅದ್ ಮೇಂಟೈನ್ ಮಾಡಿ ತಲೆನೋವು ಬಂದು ನೆಮ್ಮದಿ ಹಾಳು ಮಾಡ್ಕೋಬಹುದು. ಯಾವತ್ತೂ ಅಷ್ಟೇ ಇವ್ರೆ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿ. ಮತ್ತೆ GSM ನಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ನೀವು ಇದನ್ನ ಚೆನ್ನಾಗಿ ತಿಳ್ಕೊಂಡ್ ಬನ್ನಿ. ಯಾಕಂದ್ರೆ ನನ್ಗೆ ತುಂಬಾ ಜನ ನನ್ಗೆ ಫೋನ್ ಮಾಡಿ ಕೇಳ್ತಾರೆ, ಎಷ್ಟು ಆರ್ಡರ್ ನಾನು ರಿಜೆಕ್ಟ್ ಮಾಡ್ತೀನಿ. ಕೇಳ್ತಾರೆ ನನಗೆ ತುಂಬಾ ಜನ, ಬಳೆಗಳು ಬಂದು ಬೇರೆ ಅಂಗಡಿಗಳಲ್ಲೆಲ್ಲ ನೋಡಿದೀವಿ 15 ಗ್ರಾಮ್ಗೆ ಬಳೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನ್ನ ಹತ್ರ ಕೇಳಿದ್ರೆ ನಾನು 30 ಗ್ರಾಮ್ 40 ಗ್ರಾಮ್ ಹೇಳ್ತೀನಿ ಅದೇ ಬಳೆನ. ಆದ್ರೆ ಅದು ಕಸ್ಟಮರ್ಸ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಾಸ್ಟ್ಲಿ ಬಿಡಿ ಸರ್, ನಿಮ್ ಹತ್ರ ಮಾಡ್ಸಕ್ ಆಗಲ್ಲ, ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ನಾನು ಅದಕ್ಕೇನ್ ಫೀಲ್ ಆಗ್ತಿಲ್ಲ, ಯಾಕಂದ್ರೆ ಅಂತ ಕಸ್ಟಮರ್ಸ್ ನಮ್ಗೆ ಬೇಕಿಲ್ಲ. ನಿಮ್ಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಅದನ್ನ ನಿಮ್ಗೆ ನೀವೇ ಹಾಲ್ ಮಾಡ್ಕೊಂಡಾಗ ಆಗ್ತೀರಾ. ನೀವು ಬಳೆ ಮಾಡಿಸ್ಕೋಬೇಕು ಅಂದಾಗ ಆ ಡಿಸೈನ್ ತಕ್ಕಂಗ ತೂಕ ಎಷ್ಟಿರ್ಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನ ಯೋಚನೆ ಮಾಡಿ ಹೇಳ್ತೀನಿ ಹೊರತು ನನ್ಗೆ ಆರ್ಡರ್ ಬರ್ಬೇಕು ಮಾಡ್ಬೇಕು ಅಂತಿದ್ರೆ ನಾನು ಏನಾದ್ರೂ ನೀವು ಎಷ್ಟೇ ತೂಕ ಹೇಳಿದ್ರು ಸರಿ ಕೊಡಿ ನಾನು ಮಾಡ್ಕೊಟ್ಬಿಡ್ತೀನಿ ಅಂತೇಳಿ ಹೇಳ್ಬೋದು. ನಾನು ಹಂಗೆ ಹೇಳ್ತಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮಂಗಲ ಚೈನ್ಗಳಷ್ಟೇ ಯಾರಾದ್ರೂ ಮಾಡಿಸ್ಕೊಳ್ಳಿ, ಒಂದ್ ಲೆವೆಲ್ಗೆ ಯೋಚನೆ ಮಾಡಿ ಮೇಡಮ್. ಯಾವತ್ತೂ ಅಷ್ಟೇ ಮಿನಿಮಮ್ ಮಂಗಲ ಚೈನ್ ಅಂದ್ರೆ 30 ರಿಂದ 35 ಗ್ರಾಮ್ ಮೇಲೇನೆ ಯೋಚನೆ ಮಾಡಿ. 20 ಗ್ರಾಮ್ಗೆ 15 ಗ್ರಾಮ್ಗೆ ಎಲ್ಲ ಹೋಗಿ ಅಂಗಡಿಗಳಲ್ಲಿ ರೆಡಿ ತಗೊಂಡು ಅದನ್ನ 2 ದಿನ ಹಾಕೊಂಡು ಕಟ್ಟಾಗೋಗಿ ಅದೆಲ್ಲ ಬೇಡ. ನೀವ್ ಚೆನ್ನಾಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿ, ನಿಮ್ಗೆ ದೇವ್ರು ನಮ್ಗೆ ಕೊಡ್ತಾನೆ. ಇವತ್ತಿಲ್ಲ ಈ ವರ್ಷ ಇಲ್ಲ ತಗೊಳಕ್ಕಾಗಿಲ್ಲ, ಒಂದ್ ವರ್ಷ ವೆಯ್ಟ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದ್ 5 ಗ್ರಾಮ್ 10 ಗ್ರಾಮ್ ಹಾಕಿ ಬೇರೆ ಏನದ್ರ ಮೇಲೆ ಇನ್ವೆಸ್ಟ್ ಮಾಡಿ ಏನೇನೋ ಖರ್ಚುಗಳು ವೇಸ್ಟ್ ಮಾಡೋ ಬದಲು ಚಿನ್ನದ ಮೇಲೆ ಹಾಕಿ, ನಿಮ್ಗೆ ಎಲ್ಲೂ ಹೋಗಲ್ಲ. ದುಡ್ಡಿನ ರೂಪದಲ್ಲಿ ಇರುತ್ತೆ ಚಿನ್ನ ಇದ್ರೆ. ಮತ್ತೆ ಹಂಗಂತೇಳಿ ನೀವು ಬಟ್ಟೆಗಳು ತಗೊಂಡ್ಬಿಡೋದು, ಏನೋ ವೇಸ್ಟ್ ಮಾಡಿದ್ರೆ ಅಕ್ರೆ ಇಲ್ಲೋ ಪಾತ್ರೆ ಸಾಮಾನುಗಳು ಇವೆಲ್ಲ ಮನೆಗೆ ವೇಸ್ಟ್ ಆಗಿ ತಗೊಳ್ಳೋ ಬದಲು ಚಿನ್ನದ ಮೇಲೆನೆ ಇನ್ವೆಸ್ಟ್ ಮಾಡಿ. ಶ್ರೀಮಂತಿಕೆ ಅನ್ನೋದು ಅದೇ ನಿಜವಾದ ಶ್ರೀಮಂತಿಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವ್ ಏನೇನೋ ಬಿಲ್ಡಪ್ ಗೋಸ್ಕರ ಮಾಡೋದಲ್ಲ, ಏನಾದ್ರೂ ಆತರ ಮಾಡಿದ್ರು ಕೂಡ ನಮ್ಗೆ ಅನುಕೂಲವಾಗಿರ್ಬೇಕು ಮನೆಗಳೆಲ್ಲ, ಆತರ ಆ ವಸ್ತುಗಳು ತಗೊಳ್ಳಿ. ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಒಂದು ಟಿವಿ ಇರುತ್ತೆ, 32 ಇಂಚಸ್ ಟಿವಿ ಇರುತ್ತೆ. ಅದರಲ್ಲಿ ನೀವು ನೋಡೋ ಬದಲು ಅದೇ ಒಂದು 70 ಇಂಚು 80 ಇಂಚು ಟಿವಿ ತಗೊಳ್ಳಿ, ನಿಮ್ಗೆ ಫೀಲ್ ಚೆನ್ನಾಗಿರುತ್ತೆ, ಮನೆಗೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಅದು ವೇಸ್ಟ್ ಅಂತ ನನ್ಗೆ ಅನ್ಸಲ್ಲ ಇರ್ತವೆ. ಮತ್ತೆ ತುಂಬಾ ಜನ ಅಷ್ಟೇ ನಾನು ನೋಡಿದೀನಿ, ವೇಸ್ಟ್ ಮಾಡೋರು ತುಂಬಾ ಜನ ಇದಾರೆ. ಅಕ್ರೆ ಇಲ್ದಿರೋದಕ್ಕೆ ವೇಸ್ಟ್ ಆಗಿ ಖರ್ಚು ಮಾಡ್ತಾರೆ, ಒಳ್ಳೇದಾಗ ಖರ್ಚು ಮಾಡಿ ಅಂದ್ರೆ ಅಬ್ಬಬ್ಬಾ ಅಂತ ಯೋಚನೆ ಮಾಡ್ತಾರೆ. ಒಳ್ಳೆ ಊಟಕ್ಕೆ ತಿನ್ನಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ಏನು ಒಳ್ಳೆ ಊಟ ಅಂದ್ರೆ ಜಾಸ್ತಿ ಕಾಸ್ಟ್ಲಿ ಏನಾಗೋಗಲ್ಲ. ನೀವು ಆಚೆ ಕಡೆ ಒಂದಿನ ಹೋಟ್ಲಲ್ಲಿ ಹೋಗಿ ತಿನ್ನಬಹುದು, ಒಂದ್ ವಾರ ಮನೇಲಿ ಮಾಡ್ಕೊಂಡು ತಿನ್ಬಹುದು ಒಳ್ಳೆ ಊಟನ. ಈ ತರ ಒಳ್ಳೇದಾಗಿ ಯೋಚನೆ ಮಾಡಿ. ಸ್ಟ್ಯಾಂಡರ್ಡ್ ಅಂದ್ರೆ ಆಚೆ ಕಡೆ ಹೋಗಿ ಎಲ್ಲೋ ಬರ್ತ್ಡೇಗಳು ಪಾರ್ಟಿಗಳು ಏನೋ ಒಂದು ಪಾರ್ಟಿಗಳು ಮಾಡ್ಕೊಳ್ಳಬಹುದು, ಅವೆಲ್ಲ ಮಾಡ್ಬೇಡಿ. ಯಾರ ರಿಲೇಷನ್ ಕರಿಬೇಡಿ, ಏನು ಕರಿಬೇಡಿ. ನಿಮ್ಗೆ ಆಪ್ತರು ಅಂತ ಯಾರು ಅನ್ಸುತ್ತಾರೋ ಈ ಕಡೆ ಮನೆಯವರು ಆ ಕಡೆ ಮನೆಯವರು ಅಷ್ಟೇ. ಅಷ್ಟು ಬಿಟ್ರೆ ಕೆಲ್ಸಕ್ಕೆ ಬರ್ದಿರೋರು ಆಳು ಮೂಳುಗಳು ಎಲ್ಲ ಫ್ರೆಂಡ್ಸ್ಗಳು ರಿಲೇಷನ್ ಎಲ್ಲ ವೇಸ್ಟ್ ಕ್ಯಾಂಡಿಗಳು ಎಲ್ಲ ಕರೆದು ಅವ್ರು ಊಟ ಇಟ್ಟು ನಾಶನ ಮಾಡ್ಕೊಳ್ಳೋ ಬದಲು ದುಡ್ಡನ್ನ
ಅಂತ ವೇಸ್ಟ್ ಮಾಡೋ ಬದಲು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ಇದನ್ನ ನನ್ನ ಅನುಭವದ ಮಾತು, ನನ್ನ ಅನಿಸಿಕೆ. ಇದ್ರ ಮೇಲೆ ನಿಮ್ಮ ಇಷ್ಟ. G7 ಕಸ್ಟಮರ್ಸ್ ಅಂದ್ರೆ ಯಾವತ್ತೂ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅದ್ರ ಬಗ್ಗೆನೇ ನಾನು ಹೇಳ್ತಿರ್ತೇನೆ. ನಾನು ಬೈದಿರೋ ಬಾಧೆ ನೀವು ಬೀಳ್ಬಾರ್ದು ಅಂತ ನಾನು ಹೇಳ್ತೀನಿ. ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫಂಕ್ಷನ್ಗಳು ಮಾಡಬೇಡಿ. ನನಗೆ ಅದೇನು ಇರಿಟೇಟ್ ಆಗುತ್ತೆ ಆ ಫಂಕ್ಷನ್ಗಳು, ಅಕ್ಕರೆ ಇಲ್ದಿರೋದೆಲ್ಲ ಕರೆದು. ಒಂದು ಫಂಕ್ಷನ್ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 20 ಜನ 30 ಜನ ಅಷ್ಟೇ ಅವ್ರೆ ನಮ್ಗೆ ಬೇಕಾಗಿರೋದು. ಕರೆದು ಬಿಡಬೇಡಿ. 1000 ಜನಗಳು ಇರ್ತಾರೆ, ರಿಲೇಷನ್ ಇರ್ತಾರೆ, ಏನಕ್ಕೆ ಅವ್ರೆಲ್ಲಾನು. ಕೆಲ್ಸಕ್ಕೆ ಬರೋರು 4 ಜನ ಇದ್ರೆ ಸಾಕು. ಅಕ್ಕರೆ ಇಲ್ದಿರೋರು ಎಷ್ಟು ಜನ ಇದ್ರೆ ಏನ್ ಪ್ರಯೋಜನ. ಫ್ರೆಂಡ್ಸು ಅಷ್ಟೇ, ಎಲ್ರು ನಾವು ಫ್ರೆಂಡ್ಸ್ ಅನ್ಕೊಳ್ತೀವಿ, ಎಲ್ರು ನಮ್ಮವ್ರು ಅಂತ ಅನ್ಕೊಳ್ತೀವಿ. ಹಂಗ ಅನ್ಕೋಬೇಡಿ. ಯಾರು ನಮ್ಮವ್ರು ಅಂತವ್ರು ಮಾತ್ರನೇ ನಾವು ಕರೆದು ಮರ್ಯಾದೆ ಮಾಡ್ಬೇಕು. ಅಂತವ್ರ ಮನೆಗ್ ಮಾತ್ರ ಹೋಗ್ಬೇಕು, ಅಂತವ್ರ ಮಾತ್ರ ಮನೆಗ್ ಕರ್ಸ್ಕೋಬೇಕು. ಇದೆಲ್ಲ ಯೋಚನೆ ಮಾಡಿ. ಈಗಿನ ಕಾಲದಲ್ಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಾನು ಜ್ಯುವೆಲ್ರಿ ಬಗ್ಗೆ ಹೇಳ್ದಿರ ಏನೇನೋ ತಲೆ ತಿಂತಿದ್ದೀನಿ ಅಂತ ಅನ್ಕೋಬೇಡಿ. ನನ್ಗೆ ಅನ್ಸುತ್ತೆ ಜ್ಯುವೆಲ್ರಿ ಮಾಡಿಸುವಾಗ, ಡೆಲಿವರಿ ಕೊಡುವಾಗ ಜನಗಳು ಒಬ್ಬೊಬ್ರದ್ದು ಒಂದೊಂದು ಫೀಲಿಂಗ್ ಇರುತ್ತೆ. ಕೆಲವರು ತುಂಬಾ ಖುಷಿಯಿಂದ ಜ್ಯುವೆಲ್ರಿ ತಗೊಂಡು ಹೋಗ್ತಾರೆ ನಮ್ಮ ಅಂಗಡಿಯಲ್ಲಿ. ಕೆಲವರು ಕಾಲ್ ಮಾಡೋವಾಗೆ ಒಂಥರ ಡಿಸಪಾಯಿಂಟ್ ಆಗೋಗ್ತಾರೆ. ಇವ್ರ ಹತ್ರ ಏನಕ್ಕೆ ಮಾಡ್ಸೋಕೋ ಅದನ್ನ ನಮ್ಮ ಕೈಯಲ್ಲಿ ಆಗಲ್ವೇನೋ ಅನ್ನೋ ತರ ಡಿಸಪಾಯಿಂಟ್ ಆಗೋಗ್ಬಿಟ್ಟು ಬೇರೆ ಅಂಗಡಿಗೆ ಹೋಗ್ಬಿಟ್ಟು ತಗೊಳ್ಳೋರ್ನ ನಾನು ತುಂಬಾ ಜನ ನೋಡ್ತಾನೆ ಇರ್ತೀನಿ. 999 ಗೋಲ್ಡ್ ತಗೊಳ್ಳಿ ಅಂತ ನಾನು ತುಂಬಾ ಹೇಳ್ತಾನೆ ಇರ್ತೀನಿ. ನಾನು ಹೇಳ್ತೀನಿ, ನಾನು ಗ್ರಾಮ್ಗೆ ಒಂದು 50 ರೂಪಾಯಿ, ಒಂದೊಂದು ಟೈಮ್ 30 ರೂಪಾಯಿ ಲಾಭ ಇಟ್ಕೊಂಡಿರ್ತೀನಿ. ಈ ತರ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಿರುವಾಗ ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಬಂದು ನನ್ನ ಹತ್ರ ರೇಟ್ ಕೇಳ್ತಾರೆ. ರೇಟ್ ಕೇಳ್ಬಿಟ್ಟು, ಇಲ್ಲ ಆನ್ಲೈನ್ ಅಲ್ಲಿ ಕಡಿಮೆ ಇದೆ, ಗೂಗಲ್ ಅಲ್ಲಿ ಕಡಿಮೆ ತೋರಿಸಿದೆ, ಇನ್ನೊಬ್ರು ಕಡಿಮೆ ಹೇಳಿದ್ರು, ಇದೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳ್ತಾರೆ. ಲಾಸ್ಟ್ ಒಂದು ಕಸ್ಟಮರ್ ನನಗೆ ಚಿನ್ನ ತಗೊಂಡ್ ಬಂದಿದ್ದಾರೆ. ನನ್ನ ಹತ್ರ ಕೇಳಿದ್ದು ಅವರು, ಚಿನ್ನ ಸರ್ ನಮ್ಗೆ ಬಿಸ್ಕೆಟ್ ಬೇಕು, ಎಷ್ಟು ರೇಟಿಗೆ ಕೊಡ್ತೀರಾ ಅಂತ ಹೇಳಿ. ಇಷ್ಟು ರೇಟಿಗೆ ಕೊಡ್ತೀನಿ ಮೇಡಮ್ ಅಂತ ಹೇಳಿದೆ. ಇಲ್ಲ ಸರ್ ಇಲ್ಲಿ ಕಡಿಮೆ ಹೇಳ್ತಿದ್ದಾರೆ, ಇನ್ನ ಕಡಿಮೆಗ ಅಂತ ಹೇಳಿ. ಸರಿ ಮೇಡಮ್ ಹಳ್ಳೆ ತಗೊಳ್ಳಿ ಅಂತ ಹೇಳ್ದೆ. ನಾನು ತಗೊಂಡ್ ಬಂದು 1 ವರ್ಷ ಆಗಿದೆ. ಅವರು ಆ ಜ್ಯುವೆಲ್ರಿ ಮಾಡ್ಸಿಕ್ಕೆ ನನ್ನ ಹತ್ರನೇ ಬಂದ್ರು. ಮತ್ತೆ ಬಂದ್ರೆ ಅದೇನಂದ್ರೆ ನನ್ನ ಹತ್ರ ನಾನು ಹೇಳಿರೋದು 24 ಕ್ಯಾರೆಟ್ ಗೋಲ್ಡ್ ರೇಟ್, ಅವ್ರು ಕೊಟ್ಟಿರೋದು 916 ಕಾಯಿನ್ ಕೊಟ್ಟಿದ್ದಾರೆ. ಎಷ್ಟು ಡಿಫ್ರೆನ್ಸ್, 8% ಡಿಫ್ರೆನ್ಸ್. ನನಗಿಂತ ಒಂದು 50-100 ಕಡಿಮೆಗೆ ಏನೋ ಹೇಳಿದಾರೆ ಅಂತ ತಗೊಂಡ್ಬಿಟ್ಟಿವಿ ಸರ್ ಅವತ್ತಂತ. ಎಲ್ಲಿಗೂ ಹೋಯ್ತು ದುಡ್ಡು. ನಿಯತ್ತಾಗಿ ಕೆಲಸ ಮಾಡೋರ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಎಲ್ರಿಗೂ ಒಳ್ಳೆಯವರು ಇರ್ತಾರೆ ಬಿಸ್ನೆಸ್ ಅಲ್ಲಿ, ಎಲ್ರು ಕೆಟ್ಟವ್ರು ಇರ್ತಾರೆ ನಾನು ಹೇಳ್ತಿಲ್ಲ. ನೀವು ಅಬ್ಸರ್ವ್ ಮಾಡ್ಬೇಕು, ಎಂತವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ತಿದೀವಿ, ಎಂತವ್ರ ಜೊತೆ ನಾವು ಮುಂದಕ್ಕೆ ಜೀವನ ಸಾಗಿಸ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಿಮ್ಗೆ ನಂಬಿಕೆ ಇರ್ಬೇಕು, ನಿಮ್ಮವ್ರು ಅಂತ ಅನ್ಸಿರ್ಬೇಕು. ನಿಮ್ಮವ್ರು ಅಂತ ಅನ್ಸಿದ್ಮೇಲೆ ನೀವು ನನ್ನ ಫ್ರೆಂಡ್ ಇವ್ರು ನನ್ನ ರಿಲೇಷನ್, ಇವನು ತಿಂದ್ರೆ ಒಂದು 100 ರೂಪಾಯಿ ತಿನ್ಲಿ, ಇಲ್ಲ ಒಂದು 1000 ರೂಪಾಯಿ ತಿನ್ಲಿ, ನಮ್ಮವನೆಲ್ಲ ತಿಂದಿದ್ದು 100 ರೂಪಾಯಿ ಜಾಸ್ತಿ ಹೇಳ್ತಿದ್ದಾನೆ, ತಗೊಳ್ಳಿ ಬಿಡಿ ಇವನು ನಮ್ಮವನು ಅನ್ನೋ ಉದ್ದೇಶ ನಿಮ್ಗೆ ಇರ್ಬೇಕೇ ಹೊರತು, ಯಾವನು ಮೂಗತಿ ಮಕ್ಕ ಗೊತ್ತಿಲ್ದೇ ಇರೋನು ಹೋಗ್ಬಿಟ್ಟು ಅವ್ನು 100 ರೂಪಾಯಿ ಕಡಿಮೆ ಕೊಡ್ತಾನೆ, ಅವ್ನು ಕೊಟ್ಬಿಡೋನ ಬಿಸ್ನೆಸ್ ಅನ್ನೋದು ಕರೆಕ್ಟ್ ಅಲ್ಲ. ಇವಾಗ ನೋಡಿ, ಅವರು 916 ಚಿನ್ನ ತಗೊಂಡ್ ಬಂದು 24 ಕ್ಯಾರೆಟ್ ಗೋಲ್ಡ್ಗೆ 24 ಕ್ಯಾರೆಟ್ಗೆ ಅಮೌಂಟ್ ಕೊಟ್ಟು ಬಂದಿದ್ದಾರೆ. ಏನ್ ಪ್ರಯೋಜನ ಆಯ್ತು? 10 ಗ್ರಾಮ್ ಹೋಯ್ತು. 10 ಗ್ರಾಮಲ್ಲಿ 800 ಮಿಲಿ ಹೋಯ್ತು. ಏನ್ ಪ್ರಯೋಜನ ಬಂತು ಅವ್ರು ಕಡಿಮೆಗೆ ತಗೊಂಡೋಗಿ? ಮತ್ತೆ ಹೋದ್ರೆ ನೀವ್ ಹೇಳಿದ್ದೇನು ಚಿನ್ನದ ರೇಟ್ ಎಷ್ಟಿದೆ ಅಂತ ನಾವ್ ಹೇಳೋದು ಯಾವತ್ತೂ ಅಷ್ಟೇ 916 ರೇಟ್ ಹೇಳೋದು. ನಮ್ಮ ಅಂಗಡಿಯಲ್ಲಿ 916 ಕೊಡೋದು, ಅಪರಂಜಿ ಕೊಡಲ್ಲ, ನಮ್ಮ ಅಂಗಡಿ ರೇಟ್ ಇದು ಅಂತೇಳಿ ಅವ್ರ ಅಂದ್ರಂತೆ. ಆ ರೇಟಿಗೆ ಅದು ಕೊಟ್ಟಿದ್ದಾರೆ. ಹೋಯ್ತಾ? ಎಲ್ಲಿಗೆ ಬಂತು ಲಾಭ? ಮತ್ತೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಅಂಗಡಿಗೆ ಹೋಗಿ ಆರ್ಡರ್ ಮಾಡಿ ತಗೊಳ್ಳಿ, ಏನೇ ಆಗಲಿ. ಓಕೆ, ಬಾಯ್. ಅಷ್ಟೇ ನಾನು ಹೇಳ್ತಾನೆ ಇರ್ತೀನಿ, ಜ್ಯುವೆಲ್ರಿ ಬಗ್ಗೆ ಹೇಳ್ತಾನೆ ಇರ್ತೀನಿ, ಕೇಳ್ತಾನೆ ಏನಿದೆ. ಏನಾದ್ರು ಹೊಸ ಜ್ಯುವೆಲ್ರಿ ಬಂದ್ರೆ ಜ್ಯುವೆಲ್ರಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಚಾನಲ್. ಓಕೆ, ಬಾಯ್.